ಶಿಪ್ ಒಳಗಡೆ ಕೆಲಸಕ್ಕೆ ಸೇರ್ಕೋಬೇಕಾ? ನೀವು ಇವತ್ತ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರ 2 ವರ್ಷ ತಗೋತೈತಿ ಅದ್ರೊಳಗ ಹೋಗಾಕ. ಬಟ್ ಈ 5 ಸ್ಟೆಪ್ಸ್ ನೀವೇನಾದ್ರೂ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ನೀವು ಜಲ್ದಿ ಹೋಗ್ತೀರಿ. ಮತ್ತ ಈ ಸೀಕ್ರೆಟ್ಸ್ ನಿಮಗೆ ಯಾರು ಹೇಳಂಗಿಲ್ಲ. ಒಂದೇದೇನಪ್ಪಾ ಅಂತ ನೋಡ್ರಿ, ನಿಮ್ದು ಕ್ವಾಲಿಫಿಕೇಶನ್ ಬಿಟ್ಟು ನೀವು ಬೇರೆ ನೌಕರಿ ಹುಡುಕಾಕ್ ಹೋಗ್ಬೇಡ್ರಿ. ಈಗ ನಾನು ಫಿಟ್ನೆಸ್ ಟ್ರೈನರು, ನನಗೆ ಎಲೆಕ್ಟ್ರಿಷಿಯನ್ ಜಾಬ್ ಮಾಡಕ್ ಬರಂಗಿಲ್ಲ. ಸೊ ನಿಮ್ದು ಕ್ವಾಲಿಫಿಕೇಶನ್ ಏನೈತಿ ಅದ್ರ ಮೇಲೆ ಜಾಬ್ ಹುಡುಕ್ರಿ. ಸೊ ಎರಡನೇದೇನಪ್ಪಾ ಅಂತ ನೋಡ್ರಿ, ಈ AI ಟೂಲ್ ಯೂಸ್ ಮಾಡ್ರಿ. ನಿಮ್ಗೆ ChatGPT ಒಳಗೆ ಎಲ್ಲಾ ಸಿಗತಿ. ಆ AI ಟೂಲ್ ಒಳಗ ನಿಮ್ದೊಂದು ಸ್ಟ್ರಾಂಗ್ ರೆಸ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ರಿ, ನಿಮಗೆ ಬಹಳ ಹೆಲ್ಪ್ ಆಗುತ್ತ. ಮೂರನೇದೇನಪ್ಪಾ ಅಂತ ನೋಡ್ರಿ, ಈ ಕ್ರೂಸ್ ಲೈನ್ ಅಫಿಷಿಯಲ್ ವೆಬ್ಸೈಟ್ ಒಳಗ ಹೋಗಿ ಅದರ ಜಾಬಿಗೆ ರಿಕ್ವೈರ್ಮೆಂಟ್ಸ್ ಏನೇನ್ ಬೇಕು ಅದ್ರ ತಕ್ಕಂಗ ನೀವು ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೋರಿ, ಸರ್ಟಿಫಿಕೇಶನ್ಸ್ ಅನ್ನ ಮಾಡ್ಕೋರಿ. ನಾಲ್ಕನೇದೇನಪ್ಪಾ ಅಂತ ನೋಡ್ರಿ, ಈ ಹೈರಿಂಗ್ ಏಜೆನ್ಸಿ ಇರ್ತಾವ. ಫಾರ್ ಎಕ್ಸಾಂಪಲ್ ಏರ್ಬೋರ್ನ್ ಆಗ್ಲಿ, ಇಂಡಸ್ ಆಗ್ಲಿ, ಇವು ಎಲ್ಲಾ ಏಜೆನ್ಸಿಗಳದ್ದು ಸೋಷಿಯಲ್ ಮೀಡಿಯಾ ಸ್ವಲ್ಪ ಫಾಲೋ ಮಾಡ್ರಿ. ಯಾರ್ಯಾರನೋ ಫಾಲೋ ಮಾಡ್ತೀವಿ, ಇಂಥವ್ರನ್ನ ಫಾಲೋ ಮಾಡಿದ್ರೆ ಜಾಬ್ ಅರ ಸಿಗತೈತಿ. ಯಾಕಪ್ಪ ಅಂದ್ರೆ ಅವ್ರು ಒಂದೊಂದ್ಸತಿ ಸೋಷಿಯಲ್ ಮೀಡಿಯಾನಾಗ ಅಪ್ಡೇಟ್ಸ್ ಕೊಡ್ತಿರ್ತಾರ. ಐದನೇದಪ್ಪ ಅಂತ ನೋಡ್ರಿ, ಇವ್ರಿಗೆ ಸುಳ್ಳ ರೊಕ್ಕ ಕೊಟ್ಟು ಹಾಳು ಮಾಡ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ ಯಾರು ನಿಮ್ಗೆ ಫೀಸ್ ಚಾರ್ಜ್ ಮಾಡಬಾರ್ದು ಅಂತ ಇರ್ತೈತಿ. ಮತ್ತೆ ಇಂಗ್ಲಿಷ್ ಕಮ್ಯುನಿಕೇಶನ್ ಎವ್ರಿ ಡೇ ಒಂದು ಇಂಗ್ಲಿಷ್ ವರ್ಡ್ ಕಲ್ಕೊಂತ ನೀವು ಇಂಪ್ರೂವ್ ಮಾಡ್ಕೊಂತ ಹೋಗ್ರಿ. ಆರನೇದಪ್ಪ ಅಂತ ನೋಡ್ರಿ, ನೀವು ಎಲ್ಲರನ್ನೂ ಫಾಲೋ ಮಾಡ್ತೀರಿ, ಇದ್ರದ್ದು ಇನ್ಫಾರ್ಮೇಶನ್ ಕೊಡು ನನಗ ಫಾಲೋ ಮಾಡಂಗಿಲ್ಲ. ಸೊ ಅದ್ರ ಸಂಬಂಧ ಫಿಟ್ ಕಾರ್ನರ್ನ ಫಾಲೋ ಮಾಡ್ರಿ. ನಿಮಗೆ ಇನ್ನೂ ಸ್ಟೆಪ್ ಬೈ ಸ್ಟೆಪ್ A to Z ಸೀಕ್ರೆಟ್ಸ್ ಹೇಳ್ಕೊಂತ ಹೋಗ್ತೀನಿ. ನಮಸ್ಕಾರ.